ಈ ರೂಟ್ ಯಾರೂ ಬರೋದಿಲ್ಲ ಅನಿಸುತ್ತೆ. ಸೊ ಹೇಗೆ ಮಾಡ್ತಾರೆ ಅಂದರೆ, ನಮ್ಮ ಇಲ್ಲಿಂದ ನಾನು ಹೇಳ್ದಂಗೆ ಬ್ಯಾಂಗ್ಳೂರು, ಹೈದ್ರಾಬಾದ್, ನಾಗ್ಪುರ್, ಆಗ್ರಾ, ಚಂಡೀಗಢ ವೈವಾ, ಅಮೃತ್ಸರ್ ಹೋಗ್ತಾರೆ. ಇಲ್ಲ ಡೈರೆಕ್ಟ್ ಚಂಡೀಗಢದಿಂದ ಉಧಂಪುರ್ ಟು ಶ್ರೀನಗರ್ ಏನಾರು ಹಾಲ್ಟ್ ಆಗ್ಬೋದೇನೋ ಒಬ್ಬೊಬ್ಬರು ಗ್ರೂಪ್ ಇದ್ದರೆ. ಆಮೇಲೆ ಸೋನ್ಮರ್ಗ್. ಸೊ ಸಂಸ್ಕಾರ್ ವ್ಯಾಲಿನೂ ಹೋಗಲ್ಲ ಈಗ, ತುಂಬ ಜನ ಹೋಗ್ತಾಯಿದ್ರು ಅವಾಗ. ಅದು ರೋಡು ಗೊತ್ತಲ್ಲ, 180 ಕಿಲೋಮೀಟರ್ಸ್ ಆಫ್ ರೋಡು, ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್, ಡೆಡ್ ಎಂಡ್ ಆಫ್ ಹಿಮಾಚಲ್ ಪ್ರದೇಶ್ ಅನಿಸುತ್ತೆ. ಹಿಮಾಚಲ್ ಪ್ರದೇಶ್ ಡೆಡ್ ಎಂಡಾ? ಹಾಂ ಹಿಮಾಚಲ ಲದಾಖ್ ಗೊತ್ತಿಲ್ಲ. ಡೆಡ್ ಎಂಡ್, ಸಾರಿ ಲದಾಖ್ ಡೆಡ್ ಎಂಡ್ ಇರಬೇಕು, ನೋಡ್ತೀನಿ. ಆಮೇಲೆ ಎಲ್ಲೋ ಸಿಕ್ತಿಲ್ಲ ಒಂದು ನೋಡಿ, ಇದೊಂದು ಸ್ವಲ್ಪ ಸ್ಟಿಚ್ ಓಪನ್ ಆಗ್ತಾಯಿದೆ. ತುಂಬ ವರ್ಷದಿಂದ ಬ್ಯಾಗ್ ಡೆವಲಪರ್ಸ್ ಅಂತೆ ನೋಡಿ. ಅಟ್ಲೀಸ್ಟ್ ದೇ ಹ್ಯಾವ್ ಟು ಆ ಕಡೆ ಒಂದು ಡಬಲ್ ಸ್ಟಿಚ್. ಅದೇ ಇಂಡಿಯನ್ ಪ್ರೊಡಕ್ಷನ್. ಸ್ವಲ್ಪ ದೊಡ್ಡ ಬೆಳಿಗ್ಗೆ ಸ್ಟಾರ್ಟ್ ಆಗಿಬಿಟ್ರೆ ಅವರು. ಚೆನ್ನಾಗಿರುತ್ತೆ, ಬಟ್ ಹಂಗೆ ಇದು ಮಾಡಿಬಿಡ್ತಾರೆ. ಸೊ ಹೊರಡೋಣ. ಸೊ ನೋಡೋಣ ಮೈಕ್ ಹೇಗೆ ಬರುತ್ತೆ ಅಂತ. ಇದೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಚೆನ್ನಾಗಿತ್ತು. ಆರಾಮಾಗಿ ಬಂದರೆ ಒಂದು 2-3 ಡೇಸ್ ಸ್ಪೆಂಡ್ ಮಾಡ್ಬೇಕು ನೀವಿದೆ. ಸೊ ನಾನೀಗ ರೈಟ್ ತೊಗೊಳ್ತೀನಿ, ರಾಟಿ ಅಂತೆ. ಸೊ ನೆನ್ನೆ ಒಬ್ಬರು ನಂಗೆ ಫುಲ್ ರೌಂಡ್ ಓಡಿಸಿದ್ರಲ್ಲ ಆಲ್ಟೋದಲ್ಲಿ, ಅವ್ರು ಹೇಳ್ಕೊಟ್ರು ಡ್ರೈವರು. ಸೊ ಈ ರೂಟ್ ಸ್ವಲ್ಪ ಅಗಲ ಇರುತ್ತಂತೆ. ಬರೀ ಬಸ್ಗಳಪ್ಪ ಇಲ್ಲಿ. ನೋಡಿ ಇದೆ ಲಾಡ್ಜ್. ಏನಪ್ಪ ಅಂದರೆ ಇದು ಸ್ವಲ್ಪ ಫುಲ್ ಸ್ಟೀಪಲ್ಲಿಲ್ಲ, ಎಲ್ಲೋ ಸ್ವಲ್ಪ ನೀಟಾಗಿ ಹಾಕಿದ್ದಾರೆ. ಅಂದ್ರೂ ಪುಣ್ಯಾತ್ಮ ಫುಲ್ ಧೂಳು ಎಬ್ಸ್ಬಿಟ್ಟು ಹೋಯ್ತವನೆ. ಮನೆ ಗುರು ಹತ್ತಿಸ್ತಾ. ಅಯ್ಯಪ್ಪ ನಿಜವಾಗ್ಲೂ ತುಂಬ ಸ್ಕಿಲ್ ಡ್ರೈವರಪ್ಪ. ಏನಪ್ಪ ಅಂದರೆ ಇಲ್ಲಿ ಓಡಿಸಿ ಅಭ್ಯಾಸ ಆಗಿರುತ್ತೆ. ನಾವು ಇದಕ್ಕೆ ಅಡ್ಜಸ್ಟ್, ನಮ್ದೇನಿದ್ರು ಗೊತ್ತಲ್ಲ ಬೆಂಗಳೂರ್ದು ಹೆಂಗೆ, ಅದಕ್ಕೆ. ಸೊ ಹಿಂಗೆ ತಿರುಗಿಸ್ತಾ ಇರೋದು. ಇವತ್ತು 100 ಕಿಲೋಮೀಟ್ರ್ ಆಗಿರೋದಕ್ಕಿಂತ ಸ್ವಲ್ಪ ಆರಾಮಾಗಿ ರೆಸ್ಟ್ ತಗೊಂಡು ಬಿಟ್ಟೆ. ಸೊ ಡಾಲೌಸಿ ನೆಕ್ಸ್ಟು ತುಂಬ ಚೆನ್ನಾಗಿದೆ ನೋಡಿ, ಫುಲ್ ಕ್ಲೌಡ್ಸ್ ಹೇಗಿದೆ. ಅದೇ ನೆಕ್ಸ್ಟ್ ಟೈಮ್. ಸೊ ನನ್ನ ಪ್ರಕಾರ ಇಲ್ಲಿ ಕಡಿಮೆ ಅನಿಸುತ್ತೆ ಇವರು ರೈಡರ್ಸ್ ಬರೋದು. ಯಾರು ರೈಡರ್ಸೇ ನೋಡಿಲ್ಲಪ್ಪ ನಾನು. ಏನೋ ಎಲ್ಲ ಬಂದು ಹೋಗ್ಬಿಟ್ಟವ್ರ. ಸೊ ಮಳೆಯಿಂದ ಯಾರು ರೈಡರ್ಸೇ ಸಿಗ್ನಿಲ್ಲಪ್ಪ ನನಗೆ. ಓಕೆ ಪೆಟ್ರೋಲಲ್ಲಿ ಹೋಗೋದಿಲ್ಲ, ಹಾಕ್ಸ್ಕೊಬೋದು ಅಂತ.
ಮತ್ತು ಇದು 15th ಡೇ ರೈಡ್ ಅನಿಸುತ್ತೆ. ಸೊ ನಾನು ಹೇಗೆ ಪ್ಲ್ಯಾನ್ ಮಾಡಿದ್ದೀನಪ್ಪ ಅಂದರೆ ಸ್ವಲ್ಪ ಸೊ ನೀವು ಯಾರು ಬ್ಯಾಂಗ್ಳೂರ್ ಟು ಕಾಶ್ಮೀರ್ ಆರಾಮಾಗಿ 10 ಡೇಸಲ್ಲಿ ಕವರ್ ಮಾಡ್ಬೋದು ನನ್ನ ಪ್ರಕಾರ. ಸೊ ನಾನೇನು ಮಾಡಿದೆ, ಬ್ಯಾಂಗ್ಳೂರ್ ಟು ಹೈದ್ರಾಬಾದ್, ನಾಗ್ಪುರಿಂದ ಒಂದಿನ ಹಾಲ್ಟ್ ಆಗಿ ಉಜ್ಜೈನಲ್ಲಿ 2 ಡೇಸ್ ಆರಾಮಾಗಿ ರೌಂಡ್ಗೆ ಹೊಡೆದು ಉಜ್ಜೈನಲ್ಲಿ ಒಳ್ಳೆ ದರ್ಶನ ಆಯಿತು. ಆಮೇಲೆ ಏನು ಮಾಡಿದೆ, ಆಮೇಲೆ ಝಾನ್ಸಿ ಹೋಗಿ ಅಲ್ಲಿ ಒಂದಿನ ಒಂದು ರಾಮನ್ ಟೆಂಪಲ್ ಇದೆ, ರಾಮನ್ ಟೆಂಪಲ್ ದರ್ಶನ ಮಾಡಿಕೊಂಡು ಆಮೇಲೆ ಆಗ್ರಾ ಬಂದು ತಾಜ್ ಮಹಲ್ ನೋಡಿ ತಾಜ್ ಮಹಲ್ ಬಂದು ಆಮೇಲೆ ಡೆಲ್ಲಿಗೆ ಬಂದು ಒಂದೇನೋ ಸ್ವಲ್ಪ ಪ್ರಾಡಕ್ಟ್ ತೊಗೊಬೇಕಾಯ್ತು ಸ್ವಲ್ಪ. ಆಮೇಲೆ ಓಕೆ, ಆಮೇಲೆ ಅಲ್ಲಿಂದ ಚಂಡೀಗಢಲ್ಲಿ ಬಂದರೆ ಅಲ್ಲಿ ರಾಕ್ ಮ್ಯೂಸಿಯಮ್ ಇದೆ, ಹೋಗೋಣ ಅಂದ್ಕೊಂಡೆ, ಫುಲ್ಲು ಮಳೆ. ಆಮೇಲೆ ಚಂಡೀಗಢ ಆದಮೇಲೆ ಅಲ್ಲಿಂದ ಧರ್ಮಶಾಲ ನೋಡಿ. ಧರ್ಮಶಾಲ ನನ್ನ ಸ್ಟಾರ್ ಏನಪ್ಪ ಅಂದರೆ, ನಾವು ಬಂದಿದ್ದು ಟೈಮ್ ಸರಿಗಿದೆ, ಮಳೆ ಇಲ್ಲ. 2 ವೀಕ್ಸ್ ಹೆವಿ ಮಳೆ ಅಂತ ಇಲ್ಲಿ ಕಂಟಿನ್ಯೂಸ್ ಆಗಿ. ಏನೋ ದೇವರು ನಾವು ಬರೋ ಟೈಮ್ಗೆ ಸ್ವಲ್ಪ ಮಳೆ ನಿಲ್ಲಿಸಿದ್ದಾನೆ. ಓಕೆ, ಸೊ ಧರ್ಮಶಾಲ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ ಹೇಗಿದೆ. ಸೊ ನಿಮಗೆ ಸ್ಟಾರ್ಟಿಂಗೇ ಒಂಥರ ಪ್ಲೇನ್ ಲ್ಯಾಂಡ್ ಬರುತ್ತೆ ಧರ್ಮಶಾಲ, ಆಮೇಲೆ ಮೌಂಟೇನ್ಸ್ ರೇಂಜು. ಸೊ ಅಲ್ಲೂ ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ಮೇಲೆ ರೂಮ್ ಮಾಡಿಕೊಂಡೆ, ಅದು ರಾತ್ರಿ ಗೊತ್ತಾಗಲಿಲ್ಲ. ಸ್ವಲ್ಪ ಈ ಟೈಮಲ್ಲಿ ಹೋಗಿದ್ರೆ ಅಲ್ಲೇ ಒಂದು 2-3 ಹಾಫ್ ಆನ್ ಅವರ್ ರೌಂಡ್ ಹೊಡೆದ್ಬಿಟ್ರೆ ಗೊತ್ತಾಗ್ಬಿಟ್ಟಿರೋದು. ಓಕೆ ನೋಡಿ, ಇದೇ ಥರನೇ ಸ್ವಲ್ಪ ಲಗೇಜ್ ತಂದವ್ರು ಸ್ವಲ್ಪ ಹುಷಾರಾಗಿರಬಹುದು. ಯಾಕೆಂದರೆ ಅಲ್ಲಿ ತುಂಬದು ಈ ಥರ ಹೆವಿ ಲಗೇಜ್ ಇದ್ದರೆ ಸ್ವಲ್ಪ ಕಷ್ಟ. ಯಾಕೆಂದರೆ ಕಾಂಕ್ರೀಟ್ ರೋಡ್ ಸ್ವಲ್ಪ ಸ್ಲಿಪ್ರಿ, ಮಳೆ ಬಂದು ಕಂಟಿನ್ಯೂಸ್ ಆಗಿ ಅಲ್ಲಿ ಪಾಚೆ ಗೀಚೆ ಕುತ್ಕೊಂಡ್ಬಿಟ್ಟಿದ್ರೆ ಸ್ವಲ್ಪ ಹುಷಾರಾಗಿರಿ. ನೋಡಿ, ಸೊ ಹಿಂಗೆ ರಾಟಿ ಹೋಗ್ಬೇಕು ನೋಡಿ. ಇಲ್ಲೊಂದು ಯಾವುದೋ ಇತ್ತು ಲಾಜು, ಬಟ್ ತುಂಬ ದೂರ ಆಗೋಯ್ತು ನನಗೆ. ಸಖತ್ತಾಗಿದೆ. ಇಲ್ಲ ಹೆಂಗೆ ಹೋಗ್ಬೋದು, ಹಿಂಗೆ ಹೋಗ್ಬೇಕು ಅನಿಸುತ್ತೆ. ಹಿಂಗೆ ಹೋಗ್ಬೇಕು ಲಾಜ್ಗೆ. ಸೊ ಧರ್ಮಶಾಲೆಯಿಂದ ಡಾಲ್ಹೌಸಿ. ಇನ್ನೊಂದೇನು ಮಿಸ್ಟೇಕ್ ಮಾಡಿದೆ ಅಂದರೆ ಡ್ರೈ ಲೂಪ್ ತೊಗೊಂಡ್ಬಿಟ್ಟಿದ್ದೀನಿ. ನನಗೆ ಗೊತ್ತೇ ಇಲ್ಲ, ಚೈನ್ ಫುಲ್ ಇದು ಕೂತ್ಕೊಂಡ್ಬಿಟ್ಟಿದೆ. ಹೋಗ್ಬಿಟ್ಟು ಯಾರು ಮೋಟೆಲ್ 3 ಎತ್ಕೊಬೇಕಪ್ಪ, ಮಾಡೋಕ್ಕಾಗಲ್ಲ. ಸ್ವಲ್ಪ ಗಡಿಬಿಡಿಲಿ ಇರ್ತೀವಲ್ಲ, ಸೊ ಆ ಥರ ಆಗ್ತಾ ಇರುತ್ತೆ. ಹೋದ್ಮೇಲೆ ಸ್ವಲ್ಪ ಟೈಮ್ ತಗೊಂಡು ನೋಡಿ ಹೇಗಿದೆ. ಅವ್ರು ಹೇಳಿದ್ರು, ಯಾರೋ ನಿನ್ನೆ ಟ್ಯಾಕ್ಸಿಯವರು ತುಂಬ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಎಲ್ಲಿ ಹೆಂಗೆ ಬರುತ್ತೆ, ಹೇಗೆ ಹೋಗಬೇಕು. ಬ್ಯೂಟಿಫುಲ್ ಧರ್ಮಶಾಲ. ಅದೇ ಮೆಕ್ಲಾಂಜ್ ನೋಡಿ, ಅಲ್ಲೊಂದು ರೋಪ್ ಹೋಗ್ತಾ ಇದೆ ನೋಡಿ ನಿಮ್ಗೆ. ಟ್ರಾಲಿ 450 ರೂಪೀಸ್ ಸಿಂಗಲ್ ಸೈಡ್. ಧರ್ಮಶಾಲೆಯಿಂದ ಮೆಕ್ಲಾಂಜ್ ಅಂದರೆ ಅಲ್ಲೊಂದು ಟಿಬೇಟಿಯನ್ದು ಇದಿದೆ, ಟೆಂಪಲ್ ಇದೆ. ಸೊ ಟೆಂಪಲ್ ಹೆಸರು ಕಾಲಚಕ್ರ, ಚೆನ್ನಾಗಿದೆ. ಸೊ ಡಿಸ್ಕ್ರಿಪ್ಷನ್ ಮಾಡಿದ್ದಾರೆ ಅವ್ರದ್ದು ಬಗ್ಗೆ, ಬುದ್ಧೀಸ್ ಬಗ್ಗೆ. ಪಾಪ ಎಲ್ಲ ತಿನ್ಕೊಂಡಿದ್ದೀನಿ, ಆರಾಮಾಗಿ ಹೋಗೋಣ. ಇನ್ನೊಂದು ಕರಾಜಿ ಅಂತೆ ಒಂದು ದೇವಸ್ಥಾನ, ಒಂದು ಶಿವನ್ ಟೆಂಪಲ್ ಇದೆ, ಪ್ಲಸ್ ಒಂದು ಸ್ಟ್ಯಾಚು ಇದೆ. ಸೊ ಅದು ನೋಡೋಣ, ಸ್ವಲ್ಪ ಒಂದು 3 o'clock ಹೋದರೆ ನಿಮಗೆ ವೀಡಿಯೋ ಮಾಡಿ ಹಾಕೋಣ ಹೇಗಿರುತ್ತೆ ಅಂತ. ಬ್ಲೋ ಆರೆಂಜ್ ಯೂಸ್ ಡಿಪ್ಪರ್ ಎಟ್ ನೈಟ್. ಹೋಟೆಲ್ ಪಿನ್ ವ್ಯೂ. ಈ ಥರ ಇದ್ದರೆ ಓಕೆ ಗುರು, ಗಾಡಿ ವೆಯ್ಟ್ ಎತ್ಕೊಂಡು ಹೋಗ್ಬೋದು. ಇವೇ ಎಲ್ಲ ಹಿಂಗಿದೆ, ಹಿಂಗಿದೆ
ಫುಲ್ ಕಾಂಕ್ರೀಟು. ಸೊ ನಿಮ್ಗಲ್ಲಿ ಒಳಗಡೆ ಲಾಡ್ಜ್ದು ತೋರ್ಸೋಣ ಅಂದ್ಕೊಂಡೆ. ಯಪ್ಪ, ಸೆಕೆಂಡ್ ಫ್ಲೋರು ಗಾಡಿ ಹಾಕಿ ಇಳಿಸೋದಲ್ಲೇ ಇದಾಗ್ಬಿಡ್ತಾಯಿದೆ. ಅದೆಲ್ಲ ಸ್ವಲ್ಪ ಲೈಟಾಗಿ ಸ್ಟಿಚ್ ಬೇರೆ ಓಪನ್ ಆಗೋಯ್ತು ಅದು ಇಟ್ಕೊಂಡು ಹೋಗುವಾಗ ವೆಯ್ಟ್ ಇದಕ್ಕೆ. ಏನು ತುಂಬ ರೆಪ್ಯೂಟೆಡ್ ಕಂಪ್ನೀಸ್ ಡಸ್ಟ್ ಟ್ಯಾಗ್ ಅವರು ತುಂಬ ವಸ್ತಿನ ಹೋಗ್ತಾರೆ. ಲಾಸ್ಟ್ ಟೈಮ್ ಹಾಕೊಂಡ್ಬಂದಿದ್ದೆಪ್ಪ, ಈ ಥರ ಏನೂ ಆಗಿರಲಿಲ್ಲ ಅವ್ರ ಬ್ಯಾಗ್. ಸೊ ಕ್ವಾಲಿಟಿ ಮೈಂಟೈನ್ ಮಾಡಬೇಕು. ಆ ಓಲ್ಡ್ರ್ ಹತ್ರ ಡಬಲ್ ಸ್ಟಿಚ್ ಮಾಡಬೇಕು. ಸೊ ಈ ಕ್ರ್ಯಾಶ್ ಗಾರ್ಡ್ ಬಾರ್ದು ಮಾತ್ರ ಸಖತ್ತಾಗಿದೆ. ತುಂಬ ಅಲ್ಲೂ ಏನೋ ಸ್ವಲ್ಪ ಇದು ಮಾಡಿದ್ದಾರೆ. ವರ್ತ್ ಬ್ಯಾಗ್ ಟು ಕ್ಯಾರಿ ಸಮ್ ಸ್ಟಫ್ಸ್. ಕ್ರ್ಯಾಶ್ ಗಾರ್ಡು ಅಷ್ಟೇ, ಮೋಟೋ ಟಾರ್ಕ್ ಅಂತ. ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ನೋಡೋಣ. ಪರವಾಗಿಲ್ಲ, ಅಷ್ಟೇ ಹಿಂಗೆ ಇದೇ ಸ್ಪೀಡು. ಇಷ್ಟಪ್ಪ ಸ್ಪೀಡು 40-60 ಸ್ಪೀಡ್ ಅಷ್ಟೇ. ಇಷ್ಟು ಅಗಲ ಇದ್ರೆ ಹೋಗ್ಬೋದು ಗುರು. ಮೋಡ ಸ್ವಲ್ಪ ಕ್ಲಿಯರ್ ಆಗಿದೆ. ನೋಡೋಣ. ದಾಲೋಸಿಲಿಂಗೆ ಯಾವುದೋ ಹಿಲ್ ಸ್ಟೇಷನ್ನೇ ಅಲ್ವಾ, ಸ್ವಲ್ಪ ಹಂಗೆ ಏನು ಕೇಳ್ಕೊಂಡು ಹೋಗ್ತಾ ಇದ್ದಾನಪ್ಪ ಪುಣ್ಯಾತ್ಮ. ಯಾವುದೋ ಇದು ಕಾರ್ ಹೋಗೋ ಬಂದ್ಬಿಟ್ಟಿದೆ, ತೆಗಿಬೇಕು. ಏನೋ ಟಚ್ ಮಾಡಿದೆ ಅನಿಸುತ್ತೆ. ಅದೇನಾಗುತ್ತೆ, ಹಿಂಗೆ ಟಿಲ್ಟ್ ಆಗುವಾಗೆಲ್ಲ ಇದಾಗ್ಬಿಡುತ್ತೆ, ಕಾಣಿಸೋದೇ ಇಲ್ಲ ರೋಡ್. ಈ ರೂಟ್ ಯಾರೂ ಬರೋದಿಲ್ಲ ಅನಿಸುತ್ತೆ. ಸೊ ಹೇಗೆ ಮಾಡ್ತಾರೆ ಅಂದರೆ, ನಮ್ಮ ಇಲ್ಲಿಂದ ನಾನು ಹೇಳ್ದಂಗೆ ಬ್ಯಾಂಗ್ಳೂರು, ಹೈದ್ರಾಬಾದ್, ನಾಗ್ಪುರ್, ಆಗ್ರಾ, ಚಂಡೀಗಢ ವೈವಾ, ಅಮೃತ್ಸರ್ ಹೋಗ್ತಾರೆ. ಇಲ್ಲ ಡೈರೆಕ್ಟ್ ಚಂಡೀಗಢದಿಂದ ಉಧಂಪುರ್ ಟು ಶ್ರೀನಗರ್ ಏನಾರು ಹಾಲ್ಟ್ ಆಗ್ಬೋದೇನೋ ಒಬ್ಬೊಬ್ಬರು ಗ್ರೂಪ್ ಇದ್ದರೆ. ಆಮೇಲೆ ಸೋನ್ಮರ್ಗ್. ಸೊ ಜನ್ಸ್ಕರ್ ವ್ಯಾಲಿನೂ ಹೋಗಲ್ಲ ಈಗ. ತುಂಬ ಜನ ಹೋಗ್ತಾಯಿದ್ರು ಅವಾಗ. ಅದು ರೋಡು ಗೊತ್ತಲ್ಲ, 180 ಕಿಲೋಮೀಟರ್ಸ್ ಆಫ್ ರೋಡು, ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್. ಡೆಡ್ ಎಂಡ್ ಆಫ್ ಹಿಮಾಚಲ್ ಪ್ರದೇಶ್ ಅನಿಸುತ್ತೆ. ಹಿಮಾಚಲ್ ಪ್ರದೇಶ್ ಡೆಡ್ ಎಂಡಾ? ಹಾಂ ಹಿಮಾಚಲ ಲದಾಖ್ ಗೊತ್ತಿಲ್ಲ. ಡೆಡ್ ಎಂಡ್, ಸಾರಿ ಲದಾಖ್ ಡೆಡ್ ಎಂಡ್ ಇರಬೇಕು. ನೋಡ್ತೀನಿ ಆಮೇಲೆ. ಓಕೆ, ಆಮೇಲೆ ಸೊ ಯಾರು ಹೋಗಲ್ಲ. ಆಮೇಲೆ ನಿಮಗೆ ಅಲ್ಲಿಂದ ಕಾರ್ಗಿಲಿಂದ 200 ಕಿಲೋಮೀಟರ್ಸ್ ಲದಾಖ್. ದಿಲ್ ಕವರ್ ಇನ್ 15 ಡೇಸ್ ಬೈಕಲ್ಲಿ ಹೋದವರು. ಚಂಡೀಗಢಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋರು ತುಂಬ ಜನ ಪ್ರಿಫರ್ ಮಾಡಿಬಿಡ್ತಾರೆ ಮನಾಲಿ. ಬಿಕಾಸ್ ಫಸ್ಟು ಬಾಡಿ ಸ್ಟ್ರೈನ್ ಕಡಿಮೆ ಇರುತ್ತಲ್ಲ, ಅಲ್ಲಿ ತಗೋತಾರೆ. ಸ್ವಲ್ಪ ಫ್ರೆಶ್ ಆಗಿರ್ತಾರಲ್ಲ ಓಡ್ಸೋಕ್ಕೆ. ಏನೋ ಮಾಡ್ತಾವನೆ. ಸೊ ಆ ಥರ ಮಾಡಿಕೊಂಡು ಆಮೇಲೆ ದೇ ವಿಲ್ ಕಮ್ ಬ್ಯಾಕ್ ಟು ಅದೇ ಶ್ರೀನಗರ್, ಜಮ್ಮು. ಯಾಕೆ ನಿಮಗೆ ಎಲ್ಲ ಅದು ಸೊ ಆ ಥರ ಇರುತ್ತೆ ರೂಟ್ ಮ್ಯಾಪ್. ಒಂದು ತುಂಬ ಲಾಂಗ್ ಜರ್ನಿ.
ಐ ಹೋಪ್ ನೆಕ್ಸ್ಟು ಎಲ್ಲ ಬ್ಯಾಗಿಗೆಲ್ಲ ಸರಿ ಮಾಡ್ಕೊಬೇಕಪ್ಪ, ಇಲ್ಲ ಇಲ್ಲೇ ಹೋಗ್ಬಿಟ್ಟು ಏನೋ ನೋಡೋಣ ಹಂಗೆ ಅಂತ. ಯಾವುದೋ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್. ಸರಿ, ಸ್ವಲ್ಪ ರೈಡ್ ಮಾಡಿ ಆಮೇಲೆ ನಿಮಗೆ ವಿಡಿಯೋ ತೆಗೊಳ್ಳೋಣ. ಥ್ಯಾಂಕ್ ಯು, ಬಾಯ್. ಯಾವುದೋ ಹೊಸ ಮೈಕ್ ಹಾಕಿದ್ದೆ, ಅವ್ನು ಬರುತ್ತೆ ಅಂತ ಹೇಳ್ದ.